ವಿಮಾನ ಹಾರಾಟ ರದ್ದು, ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಇಂಡಿಗೋ ಸಂಸ್ಥೆಯಿಂದ ಪರಿಸ್ಥಿತಿ ಅವಲೋಕನ. 4 ಅಧಿಕಾರಿಗಳ ತಜ್ಞರ ತಂಡವನ್ನ ರಚನೆ ಮಾಡಲಾಗಿದೆ. ವಿಮಾನ ಹಾರಾಟ ರದ್ದು ಮಾಡಲಾಗಿದೆ. ಪ್ರಯಾಣಿಕರು ಒಂದು ಕಡೆ ಪರದಾಡ್ತಾ ಇದ್ದಾರೆ. ಇಂಡಿಗೋ ಸಂಸ್ಥೆಯಿಂದ ಪರಿಸ್ಥಿತಿಯನ್ನ ಅವಲೋಕನ ಮಾಡಲಾಗ್ತಿದೆ. 4 ಅಧಿಕಾರಿಗಳ ತಜ್ಞರ ತಂಡವನ್ನು ಕೂಡ ರಚನೆ ಮಾಡಲಾಗಿದೆ. ಪರಿಸ್ಥಿತಿಯ ಬಗ್ಗೆ ಮಾಹಿತಿಯನ್ನ ಪಡೆಯಲಿರುವ ತಜ್ಞರ ತಂಡ ಡಿಸೆಂಬರ್ 10ರ ಒಳಗೆ ಪರಿಸ್ಥಿತಿ ಸಹಜ ಸ್ಥಿತಿಗೆ ಬರುವ ಸಾಧ್ಯತೆ ಇದೆ. ಪ್ರಯಾಣಿಕರಿಗೆ ಇಂಡಿಗೋ ಸಂಸ್ಥೆಯ ಭರವಸೆ ಇದು. ಈ ಪರಿಸ್ಥಿತಿಯನ್ನ ಸರಿಪಡಿಸ್ತೀವಿ ಅಂತ ಇಂಡಿಗೋ ಸಂಸ್ಥೆಯವರು ಈಗ ಸದ್ಯಕ್ಕೆ ಭರವಸೆಯನ್ನ ಕೊಟ್ಟಿದ್ದಾರೆ. ವಿಮಾನ ಹಾರಾಟವನ್ನ ರದ್ದು ಮಾಡಲಾಗಿದೆ. ಪ್ರಯಾಣಿಕರು ಒಂದ್ ಕಡೆ ಪರದಾಡ್ತಾ ಇದ್ದಾರೆ. ಈ ಒಂದು ಪರಿಸ್ಥಿತಿಯನ್ನು ಅವಲೋಕನ ಮಾಡಲಿಕ್ಕೆ ಸದ್ಯಕ್ಕೆ 4 ಅಧಿಕಾರಿಗಳ ತಜ್ಞರ ತಂಡವನ್ನು ಕೂಡ ಸದ್ಯಕ್ಕೆ ರಚನೆ ಮಾಡಲಾಗಿದೆ. ಇನ್ನು ಈ ಒಂದು ವಿಮಾನ ಹಾರಾಟ ರದ್ದಾಗಿರೋದ್ರಿಂದ ಅಲ್ಲಿ ನಾವು ಬಸ್ ಸ್ಟಾಪ್ಗಳಲ್ಲಿ ಹೆಂಗೆ ಜನ ಸೇರಿರ್ತೀವಿ ಆ ರೀತಿಯಾಗಿ ವಿಮಾನ ನಿಲ್ದಾಣಗಳಲ್ಲಿ ಈ ರೀತಿಯ ಜನಗೊಂದಲ ಅಥವಾ ಜನಸಂಖ್ಯೆ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ. ಏನೀಗ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ, ಇದೆಲ್ಲದಕ್ಕೂ ಕೂಡ ನಾವು ಒಂದು ಪರಿಹಾರವನ್ನು ಒದಗಿಸ್ಕೊಡ್ತೀವಿ. ಸದ್ಯಕ್ಕೆ ಒಂದು ಪರಿಸ್ಥಿತಿಯನ್ನು ಅವಲೋಕನ ಮಾಡಲಿಕ್ಕೆ ತಜ್ಞರ ತಂಡವನ್ನು ಕೂಡ ರಚನೆ ಮಾಡಲಾಗಿದೆ. ಡಿಸೆಂಬರ್ 10ರ ಒಳಗೆ ಈ ಒಂದು ಪರಿಸ್ಥಿತಿ ಸಹಜ ಸ್ಥಿತಿಗೆ ಬರುತ್ತೆ ಅಂತ ಪ್ರಯಾಣಿಕರಿಗೆ ಇಂಡಿಗೋ ಸಂಸ್ಥೆ ಭರವಸೆಯನ್ನ ಕೊಟ್ಟಿದೆ. ಆದರೆ ಇದನ್ನ ಯಾವ ರೀತಿ ನಿಭಾಯಿಸುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಸಾಕಷ್ಟು ವಿಮಾನ ಹಾರಾಟವನ್ನ ಸದ್ಯಕ್ಕೆ ರದ್ದು ಮಾಡಲಾಗಿದೆ. ಅದರಿಂದ ಇಷ್ಟರ ಮಟ್ಟಿಗೆ ಜನ ಸೇರಿದ್ದಾರೆ. ಯಾಕೆಂತಂದ್ರೆ ಈಗ ಒಂದು ಕಡೆಯಿಂದ ಬೇರೆ ಕಡೆ ಅಥವಾ ಬೇರೆ ದೇಶಕ್ಕೆ ಹೋಗಬೇಕಾದ್ರೆ ವಿಮಾನಗಳ ಮೇಲೆ ಡಿಪೆಂಡ್ ಆಗಿರ್ತಾರೆ. ಅದರಲ್ಲೂ ಕೂಡ ಇಂಡಿಗೋ ವಿಮಾನ ಅಂತ ಅಂದಾಗ ಬಹಳಷ್ಟು ಸಂಖ್ಯೆಯಲ್ಲಿ ಒಂದು ಇಂಡಿಗೋ ವಿಮಾನದಲ್ಲಿ ಪ್ರಯಾಣಿಕರು ಪ್ರಯಾಣವನ್ನ ಮಾಡ್ತಾರೆ. ಅಂಥದ್ರಲ್ಲಿ ಈ ರೀತಿಯ ಎಡವಟ್ಟುಗಳನ್ನ ಮಾಡಿದಾಗ ಬಹಳ ಕಷ್ಟ ಆಗುತ್ತೆ ಪ್ರಯಾಣಿಕರಿಗೆ. ಸದ್ಯಕ್ಕೆ ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಎಷ್ಟರ ಮಟ್ಟಿಗೆ ಜನಸಂಖ್ಯೆ ಸೇರಿದೆ ಅಂತ. ನಾವು ಬಸ್ ಸ್ಟಾಪ್ಗಳಲ್ಲಿ ಈಗ ಖಾಸಗಿ ಬಸ್ ಸ್ಟಾಪ್ ಆಗಿರ್ಬೋದು ಅಥವಾ BMTC ಬಸ್ ಸ್ಟಾಪ್ಗಳಲ್ಲಿ ಜನಸಂಖ್ಯೆ ನೋಡ್ತಾ ಇರ್ತೀವಲ್ಲ, ಅಷ್ಟರ ಮಟ್ಟಿಗೆ ಅಲ್ಲಿ ಜನರು ಸೇರ್ಕೊಂಡಿದ್ದಾರೆ, ಪರದಾಡ್ತಾ ಇದ್ದಾರೆ. ಇದೆಲ್ಲದಕ್ಕೂ ಕೂಡ ಸೂಕ್ತ ಪರಿಹಾರವನ್ನ ಸದ್ಯಕ್ಕೆ ಕೊಡಬೇಕಾಗತ್ತೆ. 5ನೇ ದಿನವೂ ಕೂಡ ಮುಂದುವರೆದ ಇಂಡಿಗೋ ಅವ್ಯವಸ್ಥೆ. ಟೇಕ್ ಆಫ್ ಆಗದ ವಿಮಾನ, ಪ್ರಯಾಣಿಕರು ಪರದಾಟ. ಶುಕ್ರವಾರ 1,000 ಇಂಡಿಗೋ ವಿಮಾನಗಳ ಸಂಚಾರವನ್ನ ರದ್ದು ಮಾಡಲಾಗಿದೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರು ಪರಿಪಾಟಲು. ದೇಶದ ಬಹುತೇಕ ಏರ್ಪೋರ್ಟ್ಗಳಲ್ಲೂ ಕೂಡ ಇದೇ ಪರಿಸ್ಥಿತಿ ಇದೆ. 5ನೇ ದಿನವೂ ಕೂಡ ಮುಂದುವರೆದ ಇಂಡಿಗೋ ಅವ್ಯವಸ್ಥೆ. ಟೇಕ್ ಆಫ್ ಆಗದ ವಿಮಾನ, ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಶುಕ್ರವಾರ 1,000 ಇಂಡಿಗೋ ವಿಮಾನಗಳ ಸಂಚಾರವನ್ನ ರದ್ದು ಮಾಡಲಾಗಿದೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. 5ನೇ ದಿನವೂ ಕೂಡ ಇಂಡಿಗೋ ಅವ್ಯವಸ್ಥೆ ಮುಂದುವರೆದಿದೆ. ಸದ್ಯಕ್ಕೆ ಅಲ್ಲಿರುವಂತಹ ಸಿಬ್ಬಂದಿಗಳಿಗೇನು 36 ಅವರ್ಸ್ ಇತ್ತು ವಿಶ್ರಾಂತಿಯ ಸಮಯ, ಅದನ್ನ 48 ಗಂಟೆಗೆ ವಿಶ್ರಾಂತಿಯ ಸಮಯವನ್ನ ಹೆಚ್ಚಿಸಲಾಗಿದೆ. ಇದರಿಂದ ಅಲ್ಲಿ ಸಿಬ್ಬಂದಿಯ ಕೊರತೆ ಕೂಡ ಉಂಟಾಗಿದೆ. ಯಾಕೆಂತಂದ್ರೆ ಸಿಬ್ಬಂದಿಗಳು ಪ್ರತಿ ಬಾರಿ ಹೇಳ್ತಾ ಇದ್ರು, ನಮಗೆ ವಿಶ್ರಾಂತಿ ಮಾಡಲಿಕ್ಕೆ ಸಮಯ ಸಾಕಾಗ್ತಾ ಇಲ್ಲ, ನಮಗೆ ಟೈಮ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಹಾಗಾಗಿ ಈಗ ಸದ್ಯಕ್ಕೆ 48 ಗಂಟೆಗಳ ವಿಶ್ರಾಂತಿ ಸಮಯವನ್ನ ಹೆಚ್ಚು ಮಾಡಿರೋದೆ ಇಷ್ಟು ಅವ್ಯವಸ್ಥೆಗೆ ಕಾರಣ ಆಗಿದೆ. ಯಾಕೆಂತಂದ್ರೆ ಅಲ್ಲಿ ಸಿಬ್ಬಂದಿಗಳ ಕೊರತೆ ಇದೆ. ಈಗ 36 ಗಂಟೆಯಿಂದ 48 ಗಂಟೆಗೆ ಸಮಯವನ್ನ ಹೆಚ್ಚಳ ಮಾಡಿದಾಗ ವಿಶ್ರಾಂತಿಯ ಸಮಯವನ್ನ, ಆಗ ಆಬ್ವಿಯಸ್ಲಿ ಅಲ್ಲಿ ಸಿಬ್ಬಂದಿಗಳ ಕೊರತೆ ಉಂಟಾಗುತ್ತೆ. ಸಿಬ್ಬಂದಿಗಳ ಕೊರತೆಯಿಂದಾಗಿ ಎಷ್ಟೋ ವಿಮಾನಗಳು ಇನ್ನೂ ಕೂಡ ಟೇಕ್ ಆಫ್ ಆಗಿಲ್ಲ. ಇದರಿಂದ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. 5ನೇ ದಿನವೂ ಕೂಡ ಇಂಡಿಗೋ ಅವ್ಯವಸ್ಥೆ ಹಂಗೆ ಮುಂದುವರೆದಿದೆ. ಇನ್ನು ಪ್ರಯಾಣಿಕರ ಪರದಾಡ್ತಾ ಇದ್ದಾರೆ. ಶುಕ್ರವಾರ 1,000 ಇಂಡಿಗೋ ವಿಮಾನಗಳೇನಿದಾವೆ ಟೇಕ್ ಆಫ್ ಆಗಿಲ್ಲ, ನಿಂತಲ್ಲೇ ನಿಂತಿದ್ದಾವೆ. ದೇಶದ ಬಹುತೇಕ ಏರ್ಪೋರ್ಟ್ಗಳಲ್ಲೂ ಕೂಡ ಇದೇ ಪರಿಸ್ಥಿತಿ ಮುಂದುವರೆದಿದೆ. ಇನ್ನು ಇಂಡಿಗೋ ಸಂಸ್ಥೆಯ ಬಿಕ್ಕಟ್ಟಿನ ಬಗ್ಗೆ ತನಿಖೆಗೆ ಸೂಚನೆ. ಉನ್ನತ ಮಟ್ಟದ ತನಿಖೆಯನ್ನ ಸೂಚಿಸಿದ ಕೇಂದ್ರ ಸರ್ಕಾರ. ವಿಮಾನಯಾನ ಸಚಿವ ರಾಮ್ ಮೋಹನ್ ರಾಯ್ಡು ಆದೇಶವನ್ನ ಮಾಡಿದ್ದಾರೆ. ಪರಿಸ್ಥಿತಿಯ ಬಗ್ಗೆ ಸೂಕ್ತ ರೀತಿಯಲ್ಲಿ ಅವಲೋಕನ. 3 ದಿನಗಳ ಒಳಗೆ ಬಿಕ್ಕಟ್ಟಿಗೆ ಪರಿಹಾರದ ಭರವಸೆಯನ್ನ ನೀಡಲಾಗಿದೆ. ಆದ್ರೆ 3 ದಿನದ ಒಳಗಡೆ ಯಾವ ರೀತಿ ಒಂದು ಬಿಕ್ಕಟ್ಟನ್ನ ಪರಿಹರಿಸ್ತಾರೆ ಅಂತ ನೋಡ್ಬೇಕಾಗತ್ತೆ. ಇಂಡಿಗೋ ಸಂಸ್ಥೆಯ ಬಿಕ್ಕಟ್ಟಿನ ಬಗ್ಗೆ ತನಿಖೆಗೆ ಸೂಚನೆಯನ್ನ ನೀಡಲಾಗಿದೆ. ಉನ್ನತ ಮಟ್ಟದ ತನಿಖೆಗೆ ಸದ್ಯಕ್ಕೆ ಕೇಂದ್ರ ಸರ್ಕಾರ ಸೂಚನೆಯನ್ನ ಕೊಟ್ಟಿದೆ. ವಿಮಾನಯಾನ ಸಚಿವ ರಾಮ್ ಮೋಹನ್ ರಾಯ್ಡು ಅವರು ಸದ್ಯಕ್ಕೆ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಹಾಗಾಗಿ ಯಾವ ರೀತಿ 3 ದಿನಗಳಲ್ಲಿ ಈ ಒಂದು ಸಮಸ್ಯೆನ ಬಗೆಹರಿಸ್ತಾರೆ ಅಂತ ನೋಡಬೇಕಾಗುತ್ತೆ. ಒಂದು ವೇಳೆ ಈಗ ಏನು ವಿಶ್ರಾಂತಿ ಸಮಯವನ್ನ ಕೊಟ್ಟಿದ್ದಾರೆ ಅದನ್ನ ಯಥಾಸ್ಥಿತಿಯಲ್ಲಿ ಮೊದಲು ಯಾವ ರೀತಿ 36 ಗಂಟೆಗಳ ವಿಶ್ರಾಂತಿ ಸಮಯವನ್ನ ನಿಗದಿ ಮಾಡಲಾಗಿತ್ತು ಅದೇ ರೀತಿ ಏನಾದರೂ ಚೇಂಜಸ್ ಮಾಡ್ತಾರಾ ಅಥವಾ ಮತ್ತೆ ಸಿಬ್ಬಂದಿಗಳನ್ನೇನಾದರೂ ತಗೊಳ್ತಾರಾ ಎಕ್ಸ್ಟ್ರಾ, ಅದೆಲ್ಲವನ್ನು ಕೂಡ ನೋಡಬೇಕಾಗುತ್ತೆ. ಒಟ್ಟಿನಲ್ಲಿ 3 ದಿನಗಳಲ್ಲಿ ಈ ಒಂದು ಪರಿಸ್ಥಿತಿಯನ್ನ ಅಥವಾ ಈ ಒಂದು ಬಿಕ್ಕಟ್ಟಿಗೆ ಪರಿಹಾರವನ್ನು ಹುಡುಕಲೇಬೇಕು ಅಂತ ಈಗ ಸದ್ಯಕ್ಕೆ ಕೇಂದ್ರ ಸರ್ಕಾರ ಕೂಡ ಆದೇಶವನ್ನು ಹೊರಡಿಸಿದೆ.
ಆರಂಭಿಸಿದೆ. 3 ದಿನಗಳಲ್ಲಿ ಯಾವ ರೀತಿ ಬಿಕ್ಕಟ್ಟನ್ನು ಪರಿಹರಿಸ್ತಾರೆ ಅಂತ ನೋಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ. ಸದ್ಯಕ್ಕೆ ಇಂಡಿಗೋ ಸಂಸ್ಥೆ ಈ ಒಂದು ಸಮಸ್ಯೆಯನ್ನು ಬಗೆಹರಿಸೋದೇ ಈಗ ದೊಡ್ಡ ತಲೆಬಿಸಿ ಆಗಿಬಿಟ್ಟಿದೆ. Ladies and gentlemen, I'm Peter Elbers, the CEO of Indigo. I want to share with you that we have experienced severe operational disruptions for the past few days. Since then, the crisis continued to aggravate, with today, December 5th, being the most severely impacted day, with the number of cancellations well over 1,000, or more than half of our number of daily flights. I, on behalf of all of us at Indigo, would like to extend our sincerest apologies for the major inconvenience this has caused to many. ದೇಶಾದ್ಯಂತ ಇಂಡಿಗೋ ವಿಮಾನ ಅವ್ಯವಸ್ಥೆ. ಈವರೆಗೆ 1500 ವಿಮಾನಗಳ ಹಾರಾಟ ದಿಢೀರಂತ ರದ್ದಾಗಿದೆ. ತ್ರಿಪುರಂನಲ್ಲಿ 6 ಇಂಡಿಗೋ ಫ್ಲೈಟ್ ರದ್ದಾಗಿದೆ. ಅಹಮದಾಬಾದ್ನಲ್ಲಿ 19 ವಿಮಾನಗಳು ಕ್ಯಾನ್ಸಲ್ ಆಗಿದೆ. ಚೆನ್ನೈನಲ್ಲಿ 29 ವಿಮಾನಗಳ ಹಾರಾಟ ರದ್ದಾಗಿದೆ. ಸಾವಿರದ 500 ವಿಮಾನಗಳ ಹಾರಾಟ ದಿಢೀರಂತ ರದ್ದಾಗಿರೋದ್ರಿಂದ ಇದೆಲ್ಲವೂ ಕೂಡ ಪ್ರಯಾಣಿಕರಿಗೆ ಎಫೆಕ್ಟ್ ಆಗುತ್ತೆ. ಯಾಕಂದ್ರೆ ಅವರೊಂದು ಪ್ಲಾನಿಂಗ್ ಅನ್ನ ಮಾಡ್ಕೊಂಡಿರ್ತಾರೆ ಅಥವಾ ಮೊದಲೇ ಬುಕಿಂಗ್ ಅನ್ನ ಮಾಡ್ಕೊಂಡಿರ್ತಾರೆ. ಅಂಥದ್ರಲ್ಲಿ ಏಕಾಏಕಿ ಈ ರೀತಿಯಾಗಿ ವಿಮಾನಗಳ ಹಾರಾಟದಲ್ಲಿ ರದ್ದಾದ್ರೆ ಬಹಳ ಕಷ್ಟ ಆಗುತ್ತೆ. ಇದರಿಂದ ಪ್ರಯಾಣಿಕರು ಒದ್ದಾಡ್ತಾ ಇದ್ದಾರೆ, ಪರದಾಡ್ತಾ ಇದ್ದಾರೆ. ಗಮನಿಸ್ತಾ ಇದ್ದೀರಾ ಯಾವ ರೀತಿ ವಿಮಾನ ನಿಲ್ದಾಣಗಳಲ್ಲಿ ಪ್ರಯಾಣಿಕರು ಒದ್ದಾಡ್ತಾ ಇದ್ದಾರೆ ಅಂತ. ಯಾಕೆಂತಂದ್ರೆ ಅವರಿಗೆ ಬೇರೆ ದೇಶಗಳಿಗೆ ಹೋಗೋದಿರುತ್ತೆ ಅಥವಾ ಬೇರೆ ಕೆಲಸಗಳಿರುತ್ತೆ. ಆ ಒಂದು ಸಮಯದಲ್ಲಿ ಏಕಾಏಕಿ ಈ ರೀತಿಯಾಗಿ 1500 ವಿಮಾನಗಳ ಹಾರಾಟ ರದ್ದಾದ್ರೆ ಪ್ರಯಾಣಿಕರ ಪರಿಸ್ಥಿತಿ ಯಾವ ರೀತಿ ಆಗಬೇಕು. ಇಂಡಿಗೋ ವಿಮಾನಗಳ ಅವ್ಯವಸ್ಥೆ ದೇಶಾದ್ಯಂತ ಈಗ ಸದ್ಯಕ್ಕೆ ಇದೇ ಯಥಾಸ್ಥಿತಿಯಲ್ಲೇ ಮುಂದುವರಿತಾ ಇದೆ. ಈವರೆಗೂ ಕೂಡ 1500 ವಿಮಾನಗಳ ಹಾರಾಟವನ್ನು ರದ್ದು ಮಾಡಲಾಗಿದೆ. ತ್ರಿಪುರಂನಲ್ಲಿ 6 ಇಂಡಿಗೋ ಫ್ಲೈಟ್ಗಳು ರದ್ದಾಗಿದೆ. ಜೊತೆಗೆ ಇನ್ನು ಅಹಮದಾಬಾದ್ನಲ್ಲೂ ಅಷ್ಟೇ 19 ವಿಮಾನಗಳನ್ನು ಕ್ಯಾನ್ಸಲ್ ಮಾಡಲಾಗಿದೆ. ಇದೆಲ್ಲವೂ ಕೂಡ ಪ್ರಯಾಣಿಕರಿಗೆ ತೊಂದರೆ ಆಗುತ್ತೆ. ಇನ್ನು ಚೆನ್ನೈನ ಗಮನಿಸ್ತಾ ಹೋದ್ರೆ 29 ವಿಮಾನಗಳ ಹಾರಾಟ ರದ್ದಾಗಿದೆ. ಇಷ್ಟರ ಮಟ್ಟಿಗೆ ವಿಮಾನಗಳ ಹಾರಾಟ ರದ್ದಾದ್ರೆ ಪ್ರಯಾಣಿಕರು ಪರದಾಡದೆ ಇನ್ನೇನಾಗತ್ತೆ. ಇದೆಲ್ಲವನ್ನು ಕೂಡ ಸದ್ಯಕ್ಕೆ ಸರಿಪಡಿಸಬೇಕಾಗತ್ತೆ. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಬಹಳ ಕಷ್ಟ ಆಗುತ್ತೆ. ಒಂದು ವೇಳೆ ಈಗ ಎಂಪ್ಲಾಯೀಸ್ನ ಹೆಚ್ಚಿನ ಸಂಖ್ಯೆಯಲ್ಲಿ ತಗೊಳ್ಬೇಕಾಗತ್ತೆ. ಇಂಡಿಗೋ ವಿಮಾನ ಹಾರಾಟದಲ್ಲಿ ಭಾರೀ ವ್ಯತ್ಯಯ. ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಯಥಾಸ್ಥಿತಿ. 5ನೇ ದಿನವೂ ಕೂಡ ಮುಂದುವರೆದ ಪ್ರಯಾಣಿಕರ ಪರದಾಟ. ಏರ್ಪೋರ್ಟ್ಗಳಲ್ಲಿ ಪ್ರಯಾಣಿಕರು ಕಾಯ್ತಾ ಇದ್ದಾರೆ. ಮನೆಯಲ್ಲೇ ಆಪ್ನಲ್ಲೇ ಫ್ಲೈಟ್ ಟ್ರ್ಯಾಕ್ ಮಾಡಿ ಬನ್ನಿ. ಏರ್ಪೋರ್ಟ್ ಆಡಳಿತ ಮಂಡಳಿಯಿಂದ ಈ ಒಂದು ಪ್ರಕಟಣೆಯನ್ನ ಹೊರಡಿಸಲಾಗಿದೆ. ಇಂಡಿಗೋ ವಿಮಾನ ಹಾರಾಟದಲ್ಲಿ ಭಾರಿ ವ್ಯತ್ಯಯ ಆಗಲಿದೆ. ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಯಥಾಸ್ಥಿತಿಯನ್ನ ಕಾಯ್ದಿರಿಸಲಾಗಿದೆ. ಹಾಗಾಗಿ ಮನೆಯಲ್ಲೇ ನೀವು ಆ್ಯಪ್ಗಳಲ್ಲಿ ಚೆಕ್ ಮಾಡಿಕೊಂಡು ಟ್ರ್ಯಾಕ್ ಮಾಡಬೇಕಾಗತ್ತೆ. ಈಗ ನಿಮ್ಮ ವಿಮಾನ ಅಥವಾ ನಿಮ್ಮ ಫ್ಲೈಟ್ ಎಷ್ಟು ಗಂಟೆಗಿದೆ, ಯಾಕೆಂತಂದರೆ ಈಗ ಭಾರಿ ವ್ಯತ್ಯಾಸ ಆಗಿರೋದ್ರಿಂದ ಆ ಒಂದು ಫ್ಲೈಟ್ ನಂಬರ್ ಆಗಿರಬಹುದು ಅಥವಾ ಅದೆಲ್ಲವೂ ಕೂಡ ಡೀಟೇಲ್ಸ್ ಇರೋದ್ರಿಂದ ಅದನ್ನು ಚೆಕ್ ಮಾಡಿಕೊಂಡು ಆ ನಂತರ ನೀವು ಏರ್ಪೋರ್ಟ್ಗೆ ಬನ್ನಿ ಅಂತ ಸದ್ಯಕ್ಕೆ ಸೂಚನೆಯನ್ನು ಹೊರಡಿಸಲಾಗಿದೆ. ಇನ್ನು ಏರ್ಪೋರ್ಟ್ನಲ್ಲೇ ಸಾಕಷ್ಟು ಪ್ರಯಾಣಿಕರು ಕೂಡ ಕಾಯ್ತಾ ಇದ್ದಾರೆ. 5ನೇ ದಿನವೂ ಕೂಡ ಈ ಒಂದು ಅವ್ಯವಸ್ಥೆ ಹಾಗೆ ಮುಂದುವರೆದಿದೆ. 5 ದಿನ ಆದರೂ ಕೂಡ ಈ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ನೇ ಸಿಕ್ಕಿಲ್ಲ. ಹಾಗಾಗಿ ಅಲ್ಲಿ ಎಲ್ಲ ಪ್ರಯಾಣಿಕರು ಕೂಡ ಪರದಾಡ್ತಾ ಇದ್ದಾರೆ. ಈ ಒಂದು ಸಮಸ್ಯೆಯನ್ನು ಬೇಗ ಪರಿಹಾರ ಮಾಡ್ಕೊಳ್ಳಿ. ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, ಅಲ್ಲಿ ಎಷ್ಟರ ಮಟ್ಟಿಗೆ ಸಾರ್ವಜನಿಕರು ಕೋಪದಲ್ಲಿದ್ದಾರೆ ಅಥವಾ ಹೆಂಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಇರಬಹುದು. ಯಾಕೆಂತಂದ್ರೆ ಅವರಿಗೆ ಆದಂತಹ ಕೆಲವೊಂದಿಷ್ಟು ಕಮಿಟ್ಮೆಂಟ್ಗಳಾಗಿರಬಹುದು ಅಥವಾ ಕೆಲವೊಂದಿಷ್ಟು ವರ್ಕಿಗೆ ಅಂತ ಹೋಗ್ತಾ ಇರ್ತಾರೆ. ಅವರಿಗೆ ಆದಂತಹ ಕೆಲವೊಂದಿಷ್ಟು ಕಮಿಟ್ಮೆಂಟ್ ಇರೋದ್ರಿಂದ ಏನು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಏಕಾಏಕಿ ಈ ರೀತಿಯಾಗಿ ವಿಮಾನ ಹಾರಾಟಗಳನ್ನ ರದ್ದು ಮಾಡಿದ್ರೆ ಅದು ಪ್ರಯಾಣಿಕರಿಗೆ ಎಷ್ಟರ ಮಟ್ಟಿಗೆ ತೊಂದರೆ ಆಗುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಈಗ ಕೆಲವೊಂದಷ್ಟು ಜನ ಬಿಸ್ನೆಸ್ ಪರ್ಪಸ್ಗಾಗಿ ಹೋಗ್ತಾ ಇರ್ತಾರೆ ಅಥವಾ ಎಜುಕೇಶನ್ ಪರ್ಪಸ್ಗಾಗಿ ಹೋಗ್ತಾ ಇರ್ತಾರೆ. ಫ್ಲೈಟ್ ರದ್ದಿನ ಬಗ್ಗೆ ಯಾವುದೇ ಮಾಹಿತಿ ಕೊಡ್ತಾ ಇಲ್ಲ. ಇಲ್ಲಿ ಬಂದ ಮೇಲೆ ಫ್ಲೈಟ್ ರದ್ದಾಗಿದೆ ಅಂತಿದ್ದಾರೆ. ಇನ್ನು 2 ದಿನಗಳಲ್ಲಿ ನಿಮ್ಮ ಹಣ ರೀಫಂಡ್ ಅಂತಿದ್ದಾರೆ. ನಮಗೇನು ಮಾಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ನಮಗೇನು ಮಾಡಬೇಕು ಅಂತ ಗೊತ್ತೇ ಆಗ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಪ್ರಯಾಣಿಕರು. ಅಟ್ಲೀಸ್ಟ್ ಅವ್ರಿಗೊಂದು ಇನ್ಫಾರ್ಮೇಶನ್ ಕೊಟ್ರೆ ಈ ರೀತಿಯಾಗಿ ನಿಮ್ಮ ಫ್ಲೈಟ್ ಡಿಲೇ ಆಗಿತ್ತು ಅಂತ ಮಾಹಿತಿ ಕೊಡಬಹುದಾಗಿತ್ತು. ಆದರೆ ಯಾವುದೇ ರೀತಿಯ ಮಾಹಿತಿಯನ್ನು ಕೂಡ ಕೊಡ್ತಾ ಇಲ್ವಂತೆ.
ನಿಮ್ಮ ಫ್ಲೈಟ್ ಇಷ್ಟೊತ್ತಿಗೆ ಬರುತ್ತೆ, ಹಿಂಗಾಗತ್ತೆ, ಅದು ಯಾವುದೇ ರೀತಿಯ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅಂತಂದ್ರೆ ಪ್ರಯಾಣಿಕರ ಪರಿಸ್ಥಿತಿ ಏನಾಗಬೇಕು? ಹೌದು, ಹಣ ರೀಫಂಡ್ ಆಗುತ್ತೆ, ಬಟ್ ಎಮರ್ಜೆನ್ಸಿ ಏನಾದರೂ ಇದ್ದು ಹೋಗುವಂಥ ಅನಿವಾರ್ಯತೆ ಇದ್ರೆ ಅಲ್ಲಿ ಏನು ಮಾಡಬೇಕಾಗತ್ತೆ ಸಾರ್ವಜನಿಕರು ಅಥವಾ ಪ್ರಯಾಣಿಕರು ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲೂ ಕೂಡ ಇದೇ ಪರಿಸ್ಥಿತಿ ಮುಂದುವರೆದಿದೆ. 5ನೇ ದಿನವೂ ಕೂಡ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ಅವ್ರಿಗೆ ಇನ್ಫಾರ್ಮೇಶನ್ನೇ ಇಲ್ಲ, ಇಲ್ಲಿ ನಿಮ್ಮ ಫ್ಲೈಟ್ ಈ ಥರ ಡಿಲೇ ಆಗುತ್ತೆ, ಯಾವುದು ಕೂಡ ಮಾಹಿತಿನೇ ಇಲ್ಲ. ಸದ್ಯಕ್ಕೆ ಈಗ ಹೇಳಿದ್ದಾರೆ ಮನೆಯಲ್ಲಿ ಏನು ನಿಮ್ಮ ಮೊಬೈಲ್ನಲ್ಲೇ ಆ್ಯಪ್ನಲ್ಲಿ ಚೆಕ್ ಮಾಡ್ಕೊಳ್ಳಿ, ಫ್ಲೈಟ್ ಎಲ್ಲಿದೆ ಏನು ಎತ್ತ ಅದನ್ನು ಟ್ರ್ಯಾಕ್ ಮಾಡೋ ಕೆಲಸ ಮಾಡ್ಕೊಳ್ಳಿ ಅಂತ ಮೊದಲೇ ಈ ಒಂದು ಪ್ರಕಟಣೆಯನ್ನು ಹೊರಡಿಸಬಹುದಾಗಿತ್ತು. ಈಗ ಏಕಾಏಕಿ 5 ದಿನ ಆದ ನಂತರ ಹೊರಡಿಸಿದ್ರೆ 5 ದಿನದಿಂದ ಅಲ್ಲಿ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಈ ಒಂದು ಜವಾಬ್ದಾರಿಯನ್ನು ಯಾರು ಹೊತ್ಕೋತಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಸದ್ಯಕ್ಕೆ ಏರ್ಪೋರ್ಟ್ನಲ್ಲಿ ಜನಸಾಗರವೇ ಇದೆ ಅಂತ ಹೇಳಬಹುದು. 5ನೇ ದಿನವೂ ಕೂಡ ಪ್ರಯಾಣಿಕರ ಪರದಾಟ ಮುಂದುವರೆದಿದೆ. ಈಗಲಾದ್ರೂ ಎಲ್ಲದಕ್ಕೂ ಕೂಡ ಬ್ರೇಕ್ ಹಾಕಬೇಕಾಗತ್ತೆ. ಏನು ಸಮಸ್ಯೆ ಆಗ್ತಾ ಇದೆ ಅದೆಲ್ಲದಕ್ಕೂ ಕೂಡ ಪರಿಹಾರವನ್ನ ಕಂಡುಕೊಳ್ಬೇಕಾಗುತ್ತೆ. ಸದ್ಯಕ್ಕೆ ತಜ್ಞರ ತಂಡವನ್ನ ರಚನೆ ಮಾಡಲಾಗಿದೆ. ಆದರೆ ತಜ್ಞರ ತಂಡ ರಚನೆ ಮಾಡಿ ಈಗ ಸದ್ಯಕ್ಕೆ 3 ದಿನಗಳಲ್ಲಿ ವರದಿಯನ್ನ ಕೊಡಬೇಕು ಅಂತ ಅಂದ್ರೆ 3 ದಿನಗಳವರೆಗೂ ಕೂಡ ಪ್ರಯಾಣಿಕರು ಏನು ಮಾಡಬೇಕು? ಪ್ರಯಾಣಿಕರದಲ್ಲಿ ಹೆಂಗ್ ತಪ್ಪಾಗತ್ತೆ? ಇಂಡಿಗೋ ವಿಮಾನ ಹಾರಾಟದಲ್ಲಿ ವ್ಯತ್ಯಯ, ಹೆಚ್ಚುವರಿ ರೈಲುಗಳ ಬಿಡುವಂತೆ ತೀವ್ರ ಒತ್ತಡ. ಹೆಚ್ಚುವರಿಯಾಗಿ 37 ಕೋಚ್, 116 ಬೋಗಿಗಳ ಸೇರ್ಪಡೆ ಭಾರತೀಯ ರೈಲ್ವೆ ಇಲಾಖೆಯಿಂದ ಘೋಷಣೆಯನ್ನ ಮಾಡಲಾಗಿದೆ. ದಕ್ಷಿಣ ರೈಲ್ವೆಯಿಂದ ಅತಿ ಹೆಚ್ಚು ಬೋಗಿ ಸೇರ್ಪಡೆ, 18 ರೈಲುಗಳಿಗೆ ಹೆಚ್ಚುವರಿಯಾಗಿ ಚೇರ್ ಕ್ಲಾಸ್ ಕೋಚ್, ಹೆಚ್ಚುವರಿಯಾಗಿ ಸ್ಲೀಪರ್ ಕೋಚ್ಗಳ ಸೇರ್ಪಡೆ. ಉತ್ತರ ರೈಲ್ವೆಯ 8 ರೈಲುಗಳಿಗೆ 3AC ಚೇರ್ ಕಾರ್ ಕೋಚ್, ಪಶ್ಚಿಮ ರೈಲ್ವೆಯ 4 ರೈಲುಗಳಿಗೆ 3AC 2AC ಕೋಚ್. ಇಂದಿನಿಂದಲೇ ಹೆಚ್ಚುವರಿ ಬೋಗಿಗಳನ್ನ ಸೇರ್ಪಡೆ ಮಾಡಲಾಗುತ್ತೆ. ಇಂಡಿಗೋ ವಿಮಾನ ಹಾರಾಟದಲ್ಲಿ ಭಾರಿ ವ್ಯತ್ಯಯ ಆಗ್ತದೆ. ಹಾಗಾಗಿ ಸದ್ಯಕ್ಕೆ ಹೆಚ್ಚುವರಿಯಾಗಿ ರೈಲುಗಳನ್ನು ಕೂಡ ಬಿಡುಗಡೆ ಮಾಡಲಿಕ್ಕೆ ಸದ್ಯಕ್ಕೆ ಆದೇಶವನ್ನು ಹೊರಡಿಸಲಾಗಿದೆ. ಯಾಕೆಂದರೆ ಬೇರೆ ಬೇರೆ ಕಡೆ ಹೋಗುವಂತಹ ಪ್ರಯಾಣಿಕರು ಇರೋದ್ರಿಂದ ಅವ್ರದ್ದೇ ಆದಂತಹ ಕಮಿಟ್ಮೆಂಟ್ ಇರುತ್ತೆ. ಅಥವಾ ಮಕ್ಕಳೇನಾದರೂ ಫಾರಿನ್ನಲ್ಲಿ ಇರ್ತಾರೆ, ಅವ್ರನ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇರ್ತಾರೆ, ಅಥವಾ ಪೇರೆಂಟ್ಸ್ ಫಾರಿನ್ನಲ್ಲಿ ಇರ್ತಾರೆ, ಮಕ್ಳು ಹಂಗಾಗಿ ಹೋಗ್ತಾ ಇರ್ತಾರೆ, ಅಥವಾ ಎಜುಕೇಷನ್ ವಿಚಾರಕ್ಕೆ ಹೋಗ್ತಾ ಇರ್ತಾರೆ, ಬಿಸ್ನೆಸ್ ವಿಚಾರಕ್ಕೆ ಹೋಗ್ತಾ ಇರ್ತಾರೆ. ಅವ್ರದ್ದೇ ಆದಂತಹ ಜವಾಬ್ದಾರಿಗಳು ಅಥವಾ ಅವ್ರದ್ದೇ ಆದಂತಹ ಕಮಿಟ್ಮೆಂಟ್ ಇರೋದ್ರಿಂದ ಹೋಗ್ಲಿಕ್ಕೆ ಅಂತ ಪ್ಲಾನ್ ಮಾಡ್ಕೊಳ್ತಾರೆ. ಅಂಥದ್ರಲ್ಲಿ ಏಕಾಏಕಿ 1500 ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯ ಆದರೆ ಪ್ರಯಾಣಿಕರ ಪರಿಸ್ಥಿತಿ ಏನಾಗಬೇಕು ಅಂತ ಕೂಡ ಇಲ್ಲಿ ಇಂಡಿಗೋ ಅವರು ಯೋಚನೆ ಮಾಡಬೇಕಾಗಿತ್ತು. ಏಕಾಏಕಿ ನಾವು ವಿಶ್ರಾಂತಿಯ ಸಮಯವನ್ನು ಈ ರೀತಿಯಾಗಿ ಹೆಚ್ಚಳ ಮಾಡಿದ್ರೆ 36 ಗಂಟೆಗಳಿಂದ 48 ಗಂಟೆಗಳಿಗೆ ಹೆಚ್ಚಳ ಮಾಡಿದ್ರೆ ಅಲ್ಲಿ ಪ್ರಯಾಣಿಕರಿಗೆ ಏನು ತೊಂದರೆ ಆಗುತ್ತೆ? ಒಂದು ವಿಮಾನ ಹಾರಾಟದ ಸಂದರ್ಭದಲ್ಲಿ ಸಿಬ್ಬಂದಿಗಳಿರಲಿಲ್ಲ ವಿಮಾನದಲ್ಲಿ ಅಂತಂದ್ರೆ ಅಲ್ಲಿ ಏನು ಪ್ರಾಬ್ಲಮ್ಸ್ ಆಗುತ್ತೆ ಅದೆಲ್ಲವನ್ನು ಕೂಡ ಯೋಚನೆ ಮಾಡಿ ಈ ಒಂದು ನಿರ್ಧಾರವನ್ನ ಮಾಡಬೇಕಾಗಿತ್ತು. ಈ ಒಂದು ನಿರ್ಧಾರದಿಂದ ಅವರಿಗೆ ಸಮಸ್ಯೆ ಆಗ್ತಾ ಇದೆಯೋ ಇಲ್ವೋ ಅದನ್ನ ಬಿಟ್ಟು ನೋಡ್ತಾ ಹೋದ್ರೆ ಸದ್ಯಕ್ಕೆ ಪ್ರಯಾಣಿಕರಂತೂ ಪರದಾಡ್ತಾ ಇದ್ದಾರೆ. ಹಾಗಾಗಿ ಹೆಚ್ಚುವರಿ ರೈಲುಗಳು ಬಿಡುವಂತೆ ಕೂಡ ತೀವ್ರ ಒತ್ತಡ ಕೂಡ ಹೆಚ್ಚಾಗ್ತಾ ಇದೆ. ಇಂದಿನಿಂದ ಹೆಚ್ಚುವರಿ ರೈಲುಗಳನ್ನು ಕೂಡ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ. ಇನ್ನು 37 ಕೋಚು 116 ಬೋಗಿಗಳು ಕೂಡ ಸೇರ್ಪಡೆ ಮಾಡಲಾಗುತ್ತೆ. ಭಾರತೀಯ ರೈಲ್ವೆ ಇಲಾಖೆಯಿಂದ ಈ ಒಂದು ಘೋಷಣೆಯನ್ನು ಕೂಡ ಹೊರಡಿಸಲಾಗಿದೆ. ದೇಶಾದ್ಯಂತ ಇಂಡಿಗೋ ಫ್ಲೈಟ್ ಹಾರಾಟ ವ್ಯತ್ಯಯ ಆಗಿದೆ. ಇಂಡಿಗೋ ಸಿಬ್ಬಂದಿ ಪರ ನಿಂತ ಬಾಲಿವುಡ್ ನಟ, ತಳಮಟ್ಟದ ಸಿಬ್ಬಂದಿ ಪರ ನಿಂತಿದ್ದಾರೆ ನಟ ಸೋನು ಸೂದ್. ದೇಶಾದ್ಯಂತ ಇಂಡಿಗೋ ಫ್ಲೈಟ್ ಹಾರಾಟ ವ್ಯತ್ಯಯ ಆಗಲಿದೆ. ಇಂಡಿಗೋ ಸಿಬ್ಬಂದಿ ಪರ ನಿಂತ ಬಾಲಿವುಡ್ ನಟ, ತಳಮಟ್ಟದ ಸಿಬ್ಬಂದಿ ಪರ ನಿಂತಿದ್ದಾರೆ ನಟ ಸೋನು ಸೂದ್. ಫ್ಲೈಟ್ ವಿಳಂಬ ಘಟನೆ ನಿಯಂತ್ರಿಸಲು ಸಿಬ್ಬಂದಿ ಯತ್ನ. ಸಿಬ್ಬಂದಿಗೆ ಸಹಕರಿಸುವಂತೆ ಪ್ರಯಾಣಿಕರಿಗೆ ಮನವಿಯನ್ನ ಮಾಡ್ತಾ ಇದ್ದಾರೆ. ಸಿಬ್ಬಂದಿ ಪರ ನಿಂತಿದ್ದಾರೆ ಬಾಲಿವುಡ್ ನಟ. ಸಿಬ್ಬಂದಿಗಳ ಪರ ನಿಲ್ಲೋದು ಇಲ್ಲಿ ತಪ್ಪು ಅಂತ ಯಾರು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ದೇಶಾದ್ಯಂತ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ ಅಂದಾಗ ಅಟ್ಲೀಸ್ಟ್ ಇಂಡಿಗೋದವರು ಯೋಚನೆ ಮಾಡಬೇಕಾಗಿತ್ತು. ಸ್ವಲ್ಪ ಜನ ಮೊದಲೇ ಎಂಪ್ಲಾಯೀಸ್ನ ತೆಗೆದುಕೊಂಡು ಆನಂತರ ವಿಶ್ರಾಂತಿಯ ಸಮಯವನ್ನ ಹೆಚ್ಚಳ ಮಾಡಿದ್ರೆ ಈ ರೀತಿಯ ಸಮಸ್ಯೆಗಳೇ ಆಗ್ತಾ ಇರಲಿಲ್ಲ. ಅದರಿಂದ ಪ್ರಯಾಣಿಕರಿಗೂ ಕೂಡ ತೊಂದರೆ ಆಗ್ತಾ ಇರಲಿಲ್ಲ. ಸದ್ಯಕ್ಕೆ ಬಾಲಿವುಡ್ ನಟ ಸೋನು ಸೂದ್ ಅವರು ತಳಮಟ್ಟದ ಸಿಬ್ಬಂದಿಯ ಪರ ನಿಂತಿದ್ದಾರೆ. ಎಲ್ಲರೂ ಕೂಡ ಸಿಬ್ಬಂದಿಗಳು ಪ್ರಯಾಣಿಕರಿಗೆ ಸ್ಪಂದಿಸಬೇಕು ಅಂತ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. दोस्तों ये वीडियो जो इंडिगो की फ्लाइट्स में 2-3 दिन से जो तकलीफ हुई आम लोगों को उसके लिए एक छोटा सा मैसेज है। मेरा खुद का परिवार ट्रैवल कर रहा था और करीबन 4.5-5 घंटे उन्हें वेट करना पड़ा और फिर फ्लाइट उड़ी, पहुंच भी गए और बहुत सारी फ्लाइटें नहीं उड़ी, बहुत सारी कैंसिल हुई, बहुत सारे लोग शादियां नहीं अटेंड कर पाए, मीटिंग्स कैंसिल हुई, इवेंट्स कैंसिल हुए, बहुत तकलीफें हुई। लेकिन
जो दुख की बात ये देखने को मिली कि उन एयरपोर्ट्स पे जब जितना जो स्टाफ था, ग्राउंड स्टाफ, उस पे कैसे लोग चिल्ला रहे थे। आई नो कि फ्रस्ट्रेशन होती है, दुख होता है और आप अपना गुस्सा निकालते हो, बट आप खुद को इमेजिन कीजिए उनकी जगह पर, जो खुद बेबस हैं, उन्हें पता नहीं कि आगे क्या स्केड्यूल्स हैं, कैसे फ्लाइट्स उड़ेंगी या नहीं उड़ेंगी, और जो उन्हें ऊपर से मैसेजेस आते हैं, दे जस्ट हैव टू पास इट ऑन टू यू। सो जो लोगों ने रिएक्ट किया, जिस तरह से लड़ाई झगड़े हो रहे थे, आई थिंक इज़ वेरी वेरी अनफॉर्चुनेट। ये वो स्टाफ है सर्विस इंडस्ट्री का जो हम लोगों का ध्यान रखता है। हमेशा उनके चेहरे पर स्माइल्स रहती हैं, चाहे वो इन फ्लाइट क्रू की बात करें या ऑन ग्राउंड क्रू की बात करें। हम एस्कॉर्ट करते हैं, ध्यान रखते हैं सब लोगों का। सो आई थिंक हमारी रिस्पॉन्सिबिलिटी बनती है, जब मुश्किल आती है उन पर, तो हम भी उनका साथ दें। ये उनकी गलती के कारण नहीं, बहुत सारे सिस्टम्स की प्रॉब्लम के कारण ये डिले हो रहे थे और वापस भी हो जाएंगे, बट आई थिंक एज